ನನ್ನ ಹೆಲ್ತ್ಗೋಸ್ಕರ ಹರಕೆ ಕಟ್ಟಿದ್ದು ಸರ್. ನನ್ನ ಫಸ್ಟ್ ರಿಪೋರ್ಟ್ ಕ್ಯಾನ್ಸರ್ ಅಂತ ಬಂದಿತ್ತು. ಬಟ್ ಅದೇ ನಾನು 6 ಮಂತ್ ಅದೇ ನೆಕ್ಸ್ಟು ಇಲ್ಲಿ ಕಟ್ಟಿದ ಮೇಲೆ ಕಾಯಿ ಕಟ್ಟಿದ ಮೇಲೆ ನೋಡಿದ್ರೆ ನಾನ್ ಕ್ಯಾನ್ಸರಸ್ ಅಂತ ಬಂತು. ಯಾರೋ ಇನ್ನೂ ದೇವ್ರಿಲ್ಲ, ಅದು ಇಲ್ಲ, ನೀವಿನ್ನೂ 21st ಸೆಂಚುರಿಲಿ ಇದ್ದೀರಾ ಅಂತಂದ್ರು. ಇವಾಗ ನಾವು ಉಸಿರಾಡ್ತಿದ್ದೀವಿ ಅಂತಂದರೆ ಅದೊಂದು ಸೋರ್ಸ್ ಬೇಕಲ್ಲ ಏನಾದರೂ. ಇವಾಗ ಗಾಳಿ ಕಾಣಲ್ಲ ಅಂತಂದು ಮಾತ್ರಕ್ಕೆ ನಂಬಲ್ವಲ್ಲ, ಅದೇ ರೀತಿ ರಾಯಲ್. ನೊಂದ ಜೀವಕ್ಕೆ ಉಸಿರೆ ನೀನಯ್ಯ. ನನ್ನ ಹೆಸರು ಶ್ರೀಲತಾ ಅಂತ. ನಿಮಗೆ ಹೇಗೆ ಅನಿಸ್ತು ಮೇಡಮ್? ಅಂದರೆ ತುಂಬ ಪಾಸಿಟಿವ್ ವೈಬ್ರೇಷನ್ ಇದೆ. ನಾವೇನೋ ಅಂದ್ಕೊಂಡ್ರು ಅದು 4 ವಾರದಲ್ಲಿ ಅದು ಕೆಲಸದಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ, ಆ ಕೆಲಸ ಪ್ರಗತಿಯಲ್ಲಿದೆ ಅಂದ್ಬಿಟ್ಟು. ತುಂಬ ಒಳ್ಳೆಯ ವಿಚಾರ ಇದು, ಎಲ್ಲರಿಗೂ ಗೊತ್ತಾಗಿದೆ, ಇವಾಗ ಗೊತ್ತಾಗಿರೋದು. ನಂಗಂತೂ ನನ್ನ ಕೆಲಸ ಆಗ್ತಿದೆ ಸರ್. ಅಂದರೆ ಈ 4 ವಾರದಲ್ಲಿ ನಿಮ್ಮ ಜೀವನದಲ್ಲಿ ಏನಾದರೂ ಚೇಂಜಸ್ ಆಯಿತಾ ಮೇಡಮ್? ಹಾಂ ಸರ್, ನಾನು ಏನು ಅಂದ್ಕೊಂಡಿದ್ದೆ ಅದರಲ್ಲಿ ತುಂಬ ಚೇಂಜಸ್ ಆಯಿತು. ಮತ್ತು ಎಜುಕೇಷನ್ ಲೆವೆಲ್ ಅಂತ ಅದನ್ನು ನಾವೇನು ಅಂದ್ಕೊಂಡಿರಲ್ಲ ಅದನ್ನು ಚೇಂಜಸ್ ಆಗ್ತಿದೆ. ತುಂಬ ಪಾಸಿಟಿವ್ ವೈಬ್ ಇದೆ. ಅಂದರೆ ಕಲಿಯುಗದಲ್ಲಿ ರಾಯರ ಪವಾಡ ನಡೀತಾ ಇದೆ ಮೇಡಮ್? ನಡೀತಿದೆ ಸರ್, ನಾನಂತೂ ನಂಬ್ತೀನಿ. ಇವಾಗ ಎಷ್ಟೋ ಜನ ಏನೇನೋ ಮಾತಾಡಿದ್ರು ಬಟ್ ಸ್ಟಿಲ್ ಅದು ಪಾಸಿಟಿವ್ ಅಂತೂ ಇದೆ. ಅದಕ್ಕೆ ನಾವಿನ್ನೂ ಉಸಿರಾಡ್ತಿದ್ದೀವಿ ಅಂತ ನಾನು ನಂಬ್ತೀನಿ ಸರ್. ರಾಯರ ಬಗ್ಗೆ ಹೇಳೋದಾದ್ರೆ ಮೇಡಮ್? ಯಾರೋ ಇನ್ನೂ ದೇವ್ರಿಲ್ಲ, ಅದು ಇಲ್ಲ, ನೀವಿನ್ನೂ 21st ಸೆಂಚುರಿಲಿ ಇದ್ದೀರಾ ಅಂತಂದ್ರು. ಇವಾಗ ನಾವು ಉಸಿರಾಡ್ತಿದ್ದೀವಿ ಅಂತಂದರೆ ಅದೊಂದು ಸೋರ್ಸ್ ಬೇಕಲ್ಲ ಏನಾದರೂ. ಇವಾಗ ಗಾಳಿ ಕಾಣಲ್ಲ ಅಂತಂದು ಮಾತ್ರಕ್ಕೆ ನಂಬಲ್ವಲ್ಲ, ಅದೇ ರೀತಿ ರಾಯಲ್ ಸರ್. ಮೇಡಮ್ ಇಲ್ಲಿ ಯಾವ ರೀತಿ ಹರಕೆ ಕಟ್ಕೊಂಡಿದ್ದೆ ಮೇಡಮ್ ನೀವು? ನಾನು ನನ್ನ ಹೆಲ್ತ್ಗೋಸ್ಕರ ಹರಕೆ ಕಟ್ಟಿದ್ದು ಸರ್. ನನ್ನ ಫಸ್ಟ್ ರಿಪೋರ್ಟ್ ಕ್ಯಾನ್ಸರ್ ಅಂತ ಬಂದಿತ್ತು. ಬಟ್ ಅದೇ ನಾನು 6 ಮಂತ್ ಅದೇ ನೆಕ್ಸ್ಟು ಇಲ್ಲಿ ಕಟ್ಟಿದ ಮೇಲೆ ಕಾಯಿ ಕಟ್ಟಿದ ಮೇಲೆ ನೋಡಿದ್ರೆ ನಾನ್ ಕ್ಯಾನ್ಸರಸ್ ಅಂತ ಬಂತು. ಸೊ ನಾನಂತೂ ನಂಬ್ತಿದ್ದೀನಿ ಸರ್. ಅಂದರೆ ಒಂದು ಮಿರಾಕಲ್ ಆಗ್ಬಿಡ್ತು. ಹಾಂ ಸರ್, ಫುಲ್ ಮಿರಾಕಲ್. ಇದು ಮೆಡಿಕಲ್ ಅವರು ನಂಬ್ತಿಲ್ಲ ಆ್ಯಕ್ಚುಲಿ. ನಾನು 2 ರಿಪೋರ್ಟ್ಸ್ ಕಂಪೇರ್ ಮಾಡಿದರೆ ಫಸ್ಟು ಕ್ಯಾನ್ಸರ್ ಅಂತ ಇದ್ದಿದ್ದು ಸಡನ್ನಾಗಿ ನಾನ್ ಕ್ಯಾನ್ಸರಸ್ ಅಂತ ಬಂದಿದೆ. ಅದು ಎಲ್ಲ ಹಾಸ್ಪಿಟಲ್ ತೋರಿಸಿದ್ರಾ? ಹಾಂ ಸರ್, ಎಲ್ಲ ಹಾಸ್ಪಿಟಲ್ಸ್ ಚೆಕ್ ಮಾಡಿದ್ದು. ಇದು ಲಾಸ್ಟಲ್ಲಿ ಏನೂ ಆಗಲ್ಲ, ನೀವು ಪ್ರತಿ ಸಲ ಸರ್ಜರಿ ಮಾಡಿಸ್ಲೇಬೇಕು ಅಂತ ಅಂದಾಗ. ಆ್ಯಂಡ್ ಇವನ್ ಅದು ಏನಕ್ಕಾಯ್ತು ಅಂತಲೂ ನಂಗೆ ಯಾರೂ ಹೇಳಲಿಲ್ಲ. ಬಟ್ ಚೆಕ್ ಮಾಡಿಸಿದಾಗ ನಾನು ಮತ್ತೆ ಇನ್ನೊಂದು ಸಲ ಚೆಕ್ ಮಾಡಿಸ್ತೀನಿ, ಮೇ ಬಿ ರಿಪೋರ್ಟಲ್ಲಿ ಏನಾದರೂ ಚೇಂಜಸ್ ಇರ್ಬೋದೇನೋ ಅಂತ. ನಾನ್ ಕ್ಯಾನ್ಸರಸ್ ಅಂತ ಬಂದಮೇಲೂ ಇನ್ನೊಂದು ಸಲ ಚೆಕ್ ಮಾಡಿಸಿದ್ರು ನಾನ್ ಕ್ಯಾನ್ಸರಸ್ ಅಂತಲೇ ಬಂತು ಸರ್. ಹೇಗಿತ್ತು ಮೇಡಮ್ ಅವಾಗ? ಮುಂಚೆ ಕ್ಯಾನ್ಸರ್ ಅಂತ ಇದ್ದು, ಇವಾಗ ನಾನ್ ಕ್ಯಾನ್ಸರ್ ಅಂತ ಅಂದ್ಕೊಂಡ್ಮೇಲೆ ಫಸ್ಟ್ ಸರ್ ನಮ್ಮಪ್ಪ ಕರ್ಕೊಂಬಂದರು ಇಲ್ಲಿಗೆ. ನನ್ನ ಏನೋ ನಂಬಿಕೆ ಮೇಲೆ ಮಾಡು, ದೇವ್ರಿದಾನೋ ಬಿಡ್ತಾನೋ ಗೊತ್ತಿಲ್ಲ, ನೀನು ನಂಬಿಕೆ ಇಟ್ಟು ಮಾಡಿದ್ರೆ ನಿಂಗೆ ಒಳ್ಳೇದಾಗೇ ಆಗುತ್ತೆ ಅಂತ ಅಂದ್ಕೊಂಡು ಕಟ್ಟಿದ್ದು ಸರ್. ಫಸ್ಟ್ ನಾನು ನಂಬ್ತಿದ್ದಿಲ್ಲ, ಬಟ್ ಆ 4 ವಾರ ನನಗೆ ನಂಬಿಸ್ತು ಸರ್. ಇಷ್ಟೊಂದು ಕಾಯಿ ಕಟ್ಟಿದ್ದಾರೆ, ಇಷ್ಟೊಂದು ಸಾಕಷ್ಟು ಜನಗಳು ಸೇರಿದ್ದಾರೆ, ಹೆಂಗೆ ಅನ್ಸುತ್ತೆ ಮೇಡಮ್ ನಿಮಗೆ? ಸರ್ ತುಂಬ ಖುಷಿ ಆಗುತ್ತೆ. ಇಷ್ಟು ಜನ ಇನ್ನೂ 21st ಸೆಂಚುರಿಲಿ ಎಷ್ಟೋ ಏನೇನೋ ಮಾತಾಡಿದ್ರು ಇಷ್ಟು ಇನ್ನೂ ದೇವ್ರ ಭಕ್ತಿ ಇಟ್ಕೊಂಡು ಬೆಳಗ್ಗೆ 3 ಗಂಟೆಗೆಲ್ಲ ಬಂದು ಮಾಡ್ತಾರೆ ಸರ್. ಖುಷಿ ಆಗುತ್ತೆ ತುಂಬ ಅಲ್ವಾ? ಖುಷಿ ಆಗುತ್ತೆ ಸರ್. ಇಷ್ಟು ಜನ ಇನ್ನೂ ನಂಬಿಕೆ ಇಟ್ಟು ಅವ್ರವ್ರ ಕೆಲಸನ ಮಾಡ್ತಿದ್ದಾರೆ. ಬರುವಂಥ ಭಕ್ತಾದಿಗಳಿಗೆ ಏನು ಹೇಳ್ತಾರೆ ಮೇಡಮ್? ನಂಬಿಕೆ ಇಟ್ಟು ಮಾಡಿ ಸರ್, ಅಷ್ಟೇ. ಶಾಂತಿಯಿಂದ ಮಾಡಿ, ನಂಬಿಕೆ ಇಟ್ಟು ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ನೀವು ಮಾಡೋ ಕೆಲಸದಲ್ಲಿ ನಿಮ್ಗೆ ನಂಬಿಕೆ ಇರಬೇಕು ಸರ್, ಅಷ್ಟೇ. ರಾಯರಿದ್ದಾರೆ? ಹಾಂ, ರಾಯರಿದ್ದಾರೆ ಸರ್. ರಾಯರ್ ಕೈ ಬಿಡಲ್ಲ. ನೀವು ನಿಮ್ಮ ಕೆಲಸನ ನಂಬಿಕೆಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ, ಒಳ್ಳೇದು ಬೇಡ್ಕೊಂಡ್ರೆ ಒಳ್ಳೇದಾಗೇ ಆಗುತ್ತೆ. ರಾಯರ್ ಕೈ ಬಿಡಲ್ಲ. ಥ್ಯಾಂಕ್ ಯು. ಅದನ್ನು ಚೇಂಜಸ್ ಆಗ್ತಿದೆ. ತುಂಬ ಪಾಸಿಟಿವ್ ವೈಬ್ ಇದೆ. ಅಂದರೆ ಕಲಿಯುಗದಲ್ಲಿ ರಾಯರ ಪವಾಡ ನಡೀತಾ ಇದೆ ಮೇಡಮ್? ನಡೀತಿದೆ ಸರ್, ನಾನಂತೂ ನಂಬ್ತೀನಿ. ಇವಾಗ ಎಷ್ಟೋ ಜನ ಏನೇನೋ ಮಾತಾಡಿದ್ರು ಬಟ್ ಸ್ಟಿಲ್ ಅದು ಪಾಸಿಟಿವ್ ಅಂತೂ ಇದೆ. ಅದಕ್ಕೆ ನಾವಿನ್ನೂ ಉಸಿರಾಡ್ತಿದ್ದೀವಿ ಅಂತ ನಾನು ನಂಬ್ತೀನಿ ಸರ್. ರಾಯರ ಬಗ್ಗೆ ಹೇಳೋದಾದ್ರೆ ಮೇಡಮ್? ಯಾರೋ ಇನ್ನೂ ದೇವ್ರಿಲ್ಲ, ಅದು ಇಲ್ಲ, ನೀವಿನ್ನೂ 21st ಸೆಂಚುರಿಲಿ ಇದ್ದೀರಾ ಅಂತಂದ್ರು. ಇವಾಗ ನಾವು ಉಸಿರಾಡ್ತಿದ್ದೀವಿ ಅಂತಂದರೆ ಅದೊಂದು ಸೋರ್ಸ್ ಬೇಕಲ್ಲ ಏನಾದರೂ. ಇವಾಗ ಗಾಳಿ ಕಾಣಲ್ಲ ಅಂತಂದು ಮಾತ್ರಕ್ಕೆ ನಂಬಲ್ವಲ್ಲ, ಅದೇ ರೀತಿ ರಾಯಲ್ ಸರ್. ಮೇಡಮ್ ಇಲ್ಲಿ ಯಾವ ರೀತಿ ಹರಕೆ ಕಟ್ಕೊಂಡಿದ್ದೆ ಮೇಡಮ್ ನೀವು? ನಾನು ನನ್ನ ಹೆಲ್ತ್ಗೋಸ್ಕರ ಹರಕೆ ಕಟ್ಟಿದ್ದು ಸರ್. ನನ್ನ ಫಸ್ಟ್ ರಿಪೋರ್ಟ್ ಕ್ಯಾನ್ಸರ್ ಅಂತ ಬಂದಿತ್ತು. ಬಟ್ ಅದೇ ನಾನು 6 ಮಂತ್ ಅದೇ ನೆಕ್ಸ್ಟು ಇಲ್ಲಿ ಕಟ್ಟಿದ ಮೇಲೆ ಕಾಯಿ ಕಟ್ಟಿದ ಮೇಲೆ ನೋಡಿದ್ರೆ ನಾನ್ ಕ್ಯಾನ್ಸರಸ್ ಅಂತ ಬಂತು. ಸೊ ನಾನಂತೂ ನಂಬ್ತಿದ್ದೀನಿ ಸರ್. ಅಂದರೆ ಒಂದು ಮಿರಾಕಲ್ ಆಗ್ಬಿಡ್ತು. ಹಾಂ ಸರ್, ಫುಲ್ ಮಿರಾಕಲ್. ಇದು ಮೆಡಿಕಲ್ ಅವರು ನಂಬ್ತಿಲ್ಲ ಆ್ಯಕ್ಚುಲಿ. ನಾನು 2 ರಿಪೋರ್ಟ್ಸ್ ಕಂಪೇರ್ ಮಾಡಿದರೆ ಫಸ್ಟು ಕ್ಯಾನ್ಸರ್ ಅಂತ ಇದ್ದಿದ್ದು ಸಡನ್ನಾಗಿ ನಾನ್ ಕ್ಯಾನ್ಸರಸ್ ಅಂತ ಬಂದಿದೆ. ಅದು ಎಲ್ಲ ಹಾಸ್ಪಿಟಲ್ ತೋರಿಸಿದ್ರಾ? ಹಾಂ ಸರ್, ಎಲ್ಲ ಹಾಸ್ಪಿಟಲ್ಸ್ ಚೆಕ್ ಮಾಡಿದ್ದು. ಇದು ಲಾಸ್ಟಲ್ಲಿ ಏನೂ ಆಗಲ್ಲ, ನೀವು ಪ್ರತಿ ಸಲ ಸರ್ಜರಿ ಮಾಡಿಸ್ಲೇಬೇಕು ಅಂತ ಅಂದಾಗ. ಆ್ಯಂಡ್ ಇವನ್ ಅದು ಏನಕ್ಕಾಯ್ತು ಅಂತಲೂ ನಂಗೆ ಯಾರೂ ಹೇಳಲಿಲ್ಲ. ಬಟ್ ಚೆಕ್ ಮಾಡಿಸಿದಾಗ ನಾನು ಮತ್ತೆ ಇನ್ನೊಂದು ಸಲ ಚೆಕ್ ಮಾಡಿಸ್ತೀನಿ, ಮೇ ಬಿ ರಿಪೋರ್ಟಲ್ಲಿ ಏನಾದರೂ ಚೇಂಜಸ್ ಇರ್ಬೋದೇನೋ ಅಂತ. ನಾನ್ ಕ್ಯಾನ್ಸರಸ್ ಅಂತ ಬಂದಮೇಲೂ ಇನ್ನೊಂದು ಸಲ ಚೆಕ್ ಮಾಡಿಸಿದ್ರು ನಾನ್ ಕ್ಯಾನ್ಸರಸ್ ಅಂತಲೇ ಬಂತು ಸರ್. ಹೇಗಿತ್ತು ಮೇಡಮ್ ಅವಾಗ? ಮುಂಚೆ ಕ್ಯಾನ್ಸರ್ ಅಂತ ಇದ್ದು, ಇವಾಗ ನಾನ್ ಕ್ಯಾನ್ಸರ್ ಅಂತ ಅಂದ್ಕೊಂಡ್ಮೇಲೆ ಫಸ್ಟ್ ಸರ್ ನಮ್ಮಪ್ಪ ಕರ್ಕೊಂಬಂದರು ಇಲ್ಲಿಗೆ. ನನ್ನ ಏನೋ ನಂಬಿಕೆ ಮೇಲೆ ಮಾಡು, ದೇವ್ರಿದಾನೋ ಬಿಡ್ತಾನೋ ಗೊತ್ತಿಲ್ಲ, ನೀನು ನಂಬಿಕೆ ಇಟ್ಟು ಮಾಡಿದ್ರೆ ನಿಂಗೆ ಒಳ್ಳೇದಾಗೇ ಆಗುತ್ತೆ ಅಂತ ಅಂದ್ಕೊಂಡು ಕಟ್ಟಿದ್ದು ಸರ್. ಫಸ್ಟ್ ನಾನು ನಂಬ್ತಿದ್ದಿಲ್ಲ, ಬಟ್ ಆ 4 ವಾರ ನನಗೆ ನಂಬಿಸ್ತು ಸರ್.
ಇಷ್ಟೊಂದು ಕಾಯಿ ಕಟ್ಟಿದ್ದಾರೆ, ಇಷ್ಟೊಂದು ಸಾಕಷ್ಟು ಜನಗಳು ಸೇರಿದ್ದಾರೆ, ಹೆಂಗ್ ಅನ್ಸುತ್ತೆ ಮೇಡಮ್ ನಿಮಗೆ? ಸರ್ ತುಂಬ ಖುಷಿ ಆಗುತ್ತೆ. ಇಷ್ಟು ಜನ ಇನ್ನೂ 21st ಸೆಂಚುರಿಲಿ ಎಷ್ಟೋ ಏನೇನೋ ಮಾತಾಡಿದ್ರು ಇನ್ನೂ ದೇವ್ರ ಭಕ್ತಿ ಇಟ್ಕೊಂಡು ಬೆಳಗ್ಗೆ 3 ಗಂಟೆಗೆಲ್ಲ ಬಂದು ಮಾಡ್ತಾರೆ ಸರ್. ಖುಷಿ ಆಗುತ್ತೆ ತುಂಬ ಅಲ್ವಾ? ಖುಷಿ ಆಗುತ್ತೆ ಸರ್. ಇಷ್ಟು ಜನ ಇನ್ನೂ ನಂಬಿಕೆ ಇಟ್ಟು ಅವ್ರವ್ರ ಕೆಲಸನ ಮಾಡ್ತಿದ್ದಾರೆ. ಬರುವಂಥ ಭಕ್ತಾದಿಗಳಿಗೆ ಏನು ಹೇಳ್ತಾರೆ ಮೇಡಮ್? ನಂಬಿಕೆ ಇಟ್ಟು ಮಾಡಿ ಸರ್, ಅಷ್ಟೇ. ಶಾಂತಿಯಿಂದ ಮಾಡಿ, ನಂಬಿಕೆ ಇಟ್ಟು ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ನೀವು ಮಾಡೋ ಕೆಲಸದಲ್ಲಿ ನಿಮ್ಗೆ ನಂಬಿಕೆ ಇರಬೇಕು ಸರ್, ಅಷ್ಟೇ. ರಾಯರಿದ್ದಾರೆ. ಹಾಂ, ರಾಯರಿದ್ದಾರೆ ಸರ್. ರಾಯರು ಕೈ ಬಿಡಲ್ಲ. ನೀವು ನಿಮ್ಮ ಕೆಲಸನ ನಂಬಿಕೆಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ, ಒಳ್ಳೇದು ಬೇಡ್ಕೊಂಡ್ರೆ ಒಳ್ಳೇದಾಗೇ ಆಗುತ್ತೆ. ರಾಯರು ಕೈ ಬಿಡಲ್ಲ.